ಮನ್ಸು ಮಾಡಿದರೆ ನಿನಗೆ ಏನು ಬೇಕೋ ಅದಲ್ಲಿ ನೀನು ಕುಳಿತಿರೋ ಹತ್ರ ಮಲಗಿರೋ ಹತ್ರ ಕೊಡೋ ಶಕ್ತಿ ಇದೆ. ಇದು ಕಲಿಯುಗ ಆಗಿರೋದಕ್ಕೆ ನಾವು ಕ್ರಿಯೆ ಮಾಡಬೇಕೇ ಹೊರತು, ನಾವು ಆ ಕಾಲದಲ್ಲಿ ಋಷಿಮುನಿಗಳು ಸುಮ್ಮನೆ ಒಂದು ಕಮಂಡಲ ಹಿಡ್ಕೊಂಡು ನೀರು ಹಿಡ್ಕೊಂಡು ಅವ್ರು ಹೇಳಿದ್ದೆಲ್ಲ ಮಾಡ್ತಿದ್ರು. ನೀರಿಗೆ ಒಂದು ಅಫರ್ಮೇಷನ್ ಹೇಳಿ ಮಂತ್ರ ಅದಕ್ಕೆ ಹಾಕಿ ನೀರೆತ್ತಿಗೆ ಚಿಮುಕಿಸಿದ್ರೆ ಸಾಕು, ಹೂವು ಇರೋದು ಕಲ್ಲಾಗಿ, ಕಲ್ಲಿರೋದು ಹೂವಾಗಿ, ಮನುಷ್ಯ ಇರೋನು ಮರವಾಗಿ, ಮರ ಇರೋದು ಮನುಷ್ಯನಾಗಿ, ಏನು ಬೇಕಾದರೂ ಆಗ್ತಿತ್ತು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಬಿಕಾಸ್ ಎಲ್ಲ ಇಲ್ಲಿ ಬೇರೆ ಬೇರೆ ರೆಲ್ಮ್ಸ್ ಇದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ. ನಿಮಗೆ ಬರೀ ಗಾಳಿ ಕಾಣ್ತಿದೆ, ಇಲ್ಲಿ ಎಂಪ್ಟಿನೆಸ್ ಕಾಣಿಸ್ತಿದೆ. ಬಟ್ ಯೂನಿವರ್ಸ್ಗೆ ಇಲ್ಲೆಲ್ಲ ಇದೆ. ಇಲ್ಲೇ ಒಂದು ಬೆಟ್ಟ ಇದೆ, ಇಲ್ಲೇ ನೀರಿದೆ, ಇಲ್ಲೇ ಸಮುದ್ರ ಇದೆ, ಎಲ್ಲ ಇದೆ. ನಮಗೆ ಕಾಣಿಸ್ತಿಲ್ಲ ಅಷ್ಟೇ. ಈ ಒಂದು ಡೈಮೆನ್ಷನಲ್ಲಿ ಇಷ್ಟೇ ನಾವು ಫೀಲ್ ಮಾಡ್ಕೊಳಕ್ಕಾಗುವಂಥದ್ದು. ನಮಗೆ ಕಾಣೋ ಕಲರ್ಸ್ ಇಷ್ಟೇ, ನಮಗೆ ಕೇಳಿಸೋ ಸೌಂಡ್ಸ್ ಇಷ್ಟೇ, ನಮಗೆ ಅನುಭವ ಆಗುವಂಥ ಫೀಲಿಂಗ್ಸ್ ಇಷ್ಟೇ. ಬಟ್ ಹಂಗಂತೇಳಿ ಇಷ್ಟೇ ಅಲ್ಲ, ಎಷ್ಟೋ ಇದೆ. ಅದನ್ನೆಲ್ಲನೂ ಬೇರೆ ಬೇರೆ ಡೈಮೆನ್ಷನ್ಗೆ ಹೋದಾಗ ನಾವು ಫೀಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಕೇಳಿರಿ ಕೊಡಲಾಗುವುದು, ತಟ್ಟಿರಿ ತೆರೆಯಲಾಗುವುದು, ಹುಡುಕಿರಿ ಸಿಗುವುದು, ಕೇಳಲ್ಪಡುವ ಪ್ರತಿಯೊಬ್ಬನಿಗೂ ಆ ಭಗವಂತ ಯೂನಿವರ್ಸು ಕೊಟ್ಟೇ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ. ಕೇಳ್ಕೊಳ್ಳಿ. 3 ಸಲ ಬೆಳಿಗ್ಗೆ, 6 ಸಲ ಮಧ್ಯಾಹ್ನ, 9 ಸಲ ರಾತ್ರಿ. ಯಾರು ಏನು ಕೇಳ್ಕೊಳ್ತಾರೋ ಅದೆಲ್ಲ ಸಿಗುತ್ತೆ.